ಆ ಮಿಷಿನ್ ಕಂಟೈನರ್ ಪ್ಯಾಕ್ ಮಾಡಿ ಅದು ಟ್ರಾನ್ಸ್ಫರ್ ಕಳಿಸಿ ಅವರು ಆಳವಾದ ಗಣಿಗಳು ಊತಕ್ಕೆ ಬಿಡ್ತಾರೆ, ಅದು ಇದು ಮಾಡ್ತಾರೆ. ಆ ಒಂದು ಸಬ್ಜೆಕ್ಟ್ ಇದು. ಅದು ಒಂದು ಹಾಸ್ಪಿಟ್ಲ್ ಅವರು ಒಂದು ಕಂಟೈನರ್ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ಅವ್ರಿಗೆ ಗೈಡ್ಲೈನ್ಸ್ ಗೊತ್ತಿರಲ್ಲ, ಏನು ಮಾಡ್ಬೇಕಾದ್ರೆ ಇದರಲ್ಲಿ ಎಂಥ ಅಪಾಯಕಾರಿ ವಸ್ತು ಇದೆ ಅಂತ ಏನೂ ಇರಲ್ಲ. ಯಾರೋ ಅಮಾಯಕ ಕಾರ್ಮಿಕರು ಏನೂ ಇರೋಲ್ಲ ಬರ್ತಾರೆ, ಅವ್ರನ್ನ ನೇಮಿಸ್ಕೊಂಡಿರ್ತಾರೆ. ಅವ್ರು ಏನೋ ಒಂದು ಮಿಷಿನ್ ಮಾಡಬೇಕು, ಹೆಂಗೆ ಮಾಡ್ತಾರೆ, ಅತಾಚಿತವಾಗಿ ಒಬ್ಬ ಕಾರ್ಮಿಕ ಅದರೊಳಗೆ ಸೇರ್ಕೊಂಡ್ಬಿಡ್ತಾನೆ. ಸೇರ್ಕೊಂಡು ಅವನು ಅಮೂಲ್ಯ ಪ್ರಾಣ ಹೊಟ್ಟದೆ. ಇದ್ರೊಳಗಿರೋದು ಏನು, ಇದು ಎಲ್ಲಿ ಹೋಗ್ತದೆ, ಗೈಡ್ಲೈನ್ಸ್ ಕೊಟ್ಟು ಇದು ಮಾಡಲ್ಲ. ಯಾರೋ ತರಿಸ್ತಾರೆ, ಯಾರೋ ಅದನ್ನು ಉಪಯೋಗ ಪಡ್ಕೊಂಡು ಇನ್ಯಾರಿಗೋ ವಿಲೇವಾರಿ ಕೊಟ್ಬಿಡ್ತಾರೆ. ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತ್ಯಮೂಲ್ಯವಾದ ಪ್ರಾಣಗಳು ಸಣ್ಣ ಒಂದು ಜಾಗರೂಕತೆ ಇದ್ದರೆ ಉಳಿಸ್ಬೋದು. ಮತ್ತು ಇಂಥ ಅಪಾಯಕಾರಿ ವಸ್ತುಗಳು ಯೂಸ್ ಆಗ್ತದೆ. ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಬರ್ತಂತ ಮಾನಿಟರ್ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ. ಈಗ ರೇಡಿಯೋ ರಿಯಾಕ್ಟರ್ ಥರ್ಮಲ್ ಪ್ಲಾಂಟ್ ಇರ್ತದೆ, ಅಲ್ಲಿ ನೀರು ಮತ್ತು ಆ ಗಿಡಗಳು ಮತ್ತು ಮಣ್ಣಲ್ಲಿ ಎಷ್ಟು ವಿಕಿರಣ ಇದೆ, ಎಷ್ಟು ಇದೆ ಅಂದ್ಬಿಟ್ಟು ಒಂದು ಮಾನಿಟರ್ ಮಾಡಬೇಕು. ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮಾನಿಟರ್ ಮಾಡಿ ವರದಿ ಹೊರಿಸ್ಕೊಂಡ್ರೆ ಯಾರು ಮಾಡಲ್ಲ ಈಗ. ಆಮೇಲೆ ಈಗಿನ ಬರೋ ಮಾತ್ರೆಗಳು, ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಆಮೇಲೆ ಪಾಯ್ಸನ್ ವಸ್ತುಗಳು, ಅದನ್ನ ವಿಲೇವಾರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತವಾಗಿ ವಿಲೇವಾರಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ಇದು ಬಂತು. ಅದಕ್ಕೋಸ್ಕರ ಇದೊಂದು ಸಿನಿಮಾ ಮಾಡೋಣ ಅಂತ. ನಾವು ಸೈನ್ಸ್ ಸ್ಟೂಡೆಂಟು, ಅದಕ್ಕೆ ಇದು ಇಂಟ್ರೆಸ್ಟ್ ನನಗೆ. ಸಣ್ಣ ಕಾರ್ಮಿಕರು ಅವ್ರಿಗೆ ಏನಿರಲ್ಲ. ಈಗ ಒಂದು ದೊಡ್ಡ ಕಾರ್ಖಾನೆ ಇದೆ, ಅವ್ರಿಗೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ, ಅದಕ್ಕೆ ಸಂಘಗಳು ಇರ್ತದೆ, ಫೈಟ್ ಮಾಡಿ ಅವ್ರಿಗೆ ಇದು ಮಾಡ್ತಾರೆ. ಈ ಸಣ್ಣ ಕಾರ್ಮಿಕ ಇವತ್ತು ಒಂದು ವಾರ ಇರ್ತಾರೆ, ಒಂದು ತಿಂಗಳು ಬಿಟ್ಟಾತಾರೆ. ಅವ್ರು ಯಾರು ಎಲ್ಲಿಂದ ಬಂದರು, ಏನು ಕೆಲಸ ಮಾಡ್ತಾರೆ, ಅವ್ರಿಗೆ ID ಕಾರ್ಡ್ ಇರಲ್ಲ, ಗೌರ್ಮೆಂಟ್ ಯಾವುದೇ ಇದಿರಲ್ಲ. ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು, ಧ್ವನಿ ಇಲ್ಲದ ಕಾರ್ಮಿಕರ ಬಗ್ಗೆ ಒಂದು ಗಮನ ಸೆಳೆಯೋಣ ಅಂತ ಮಾಡಿ. ಪೇಪರ್ ಓದಿದ್ದು ಈಗ ಎಕ್ಸ್ರೇ ಮಿಷನಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ. ರೇಡಿಯಂನ ಹುಷಾರಾಗಿ ಯೂಸ್ ಮಾಡಬೇಕು. ಅದು ಒಂದು ರೇಡಿಯಂ ಲೇಪಿತ ಇದು ಒಂದು ಇದಿದ್ರು ಈಗ ಕಸ ವಿಲೇವಾರಿ ಮಾಡಿ ಕೊಟ್ಬಿಡ್ತಾರೆ, ಅದೆಲ್ಲ ಹೊಡೆದಾಕ್ಬಿಡ್ತಾರೆ. ಅದು ಮಣ್ಣಲ್ಲಿ ಸೇರ್ತದೆ, ಅದು ಲಕ್ಷಾಂತರ ವರ್ಷ ವಿಕಿರಣ ಸುಸ್ತಾನೆ ಇರ್ತದೆ, ನಮ್ಗೆ ಗೊತ್ತೇ ಆಗಲ್ಲ. ರೇಡಿಯೋ ಮ್ಯಾಗ್ನೆಟ್ ಇಟ್ಟಾಗೆ ಗೊತ್ತಾಗೋದು ಇಷ್ಟೊಂದು ರೇಡಿಯೇಷನ್ ಬರ್ತದೆ ಅಂತ ಯಾರು ಗೊತ್ತಾಗ ಕಣ್ಣು ಕಾಣಲ್ಲ. ಇದು ಇಲ್ಲಿ ಮಂಗಳೂರಲ್ಲಿ ಮಾಡ್ದು, ಸ್ವಲ್ಪ ಬೆಂಗಳೂರಲ್ಲಿ ಅದೆಲ್ಲ ಸ್ಟಾಕ್ ಅಂತಂದು. ಹಾಂ, ನಾವು ಗರುಡಾಕ್ಷ ಅಂತ ಒಂದು ಸಿನಿಮಾ ಮಾಡಿದ್ವಿ 2019ರಲ್ಲಿ, 2ನೇ ಸಿನಿಮಾ. ಕತೆ, ಚಿತ್ರಕಥೆ ಎಲ್ಲ ನಂದೆ. ನನಗೆ ಒಂದು ಫ್ರೀಡಮ್ ಇರ್ತದೆ, ನಂದು ಒಂದು ಸಿನಿಮಾ, ನನಗೆ ಒಂದು ಇದು ಇರ್ತದೆ. ಬಂತು ಥಿಯೇಟರ್ ಕಲೆಕ್ಷನ್ ಸ್ವಲ್ಪ ಬಂತು, ರೈಟ್ಸ್ ಇಂದ ಬಂತು. ಇಲ್ಲ, ನಿಮ್ ಧೈರ್ಯನೇ, ನಿಮ್ಗೆ ಸಪೋರ್ಟ್ ಮಾಡ್ಬೇಕು. ನಾನು ಒಳ್ಳೆ ಅವೇರ್ನೆಸ್ ಇರೋದು. ಆಮೇಲೆ ಈ ಸಿನಿಮಾಗೆ ಸೆನ್ಸಾರ್ ಅವರು ಆಫೀಸರು ತುಂಬಾ ಪ್ರಶಂಸೆ ಮಾಡಿದ್ರು. ಸೋಷಿಯಲ್ ಅವೇರ್ನೆಸ್ ತುಂಬಾ ಕೆಲಸ ಮಾಡಿದ್ರ. ಸೀಮಿತ ಬಜೆಟ್ ಇಲ್ಲಿ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರ ಅಂತ ಅದೇ ಸಂತೋಷ ನಮಗೆ. ಯು ಸರ್ಟಿಫಿಕೇಟ್ ನಾವು ಏನು ಕಟ್ಟಿಂಗ್ ಇಲ್ಲ, ನಾವು ಏನು ಕೊಟ್ಟು ಅದೇ ವಾಪಸ್ ನಮಗೆ ಕೊಟ್ಟು, ಏನು ಕಟ್ಟಿಂಗ್ ಇಲ್ಲ, ಏನಿಲ್ಲ, ಚೆನ್ನಾಗಲಿ ಒಳ್ಳೇದಾಗಲಿ ನಿಮಗೆ ಅಂತ ಹೇಳೋದು, ಪ್ರಶಂಸೆ ಮಾಡೋದು. 30 ದಿವಸ ಬಿಟ್ಟು ಮಾಡ್ದು. ಕಲಾವಿದರ ಲಭ್ಯತೆ ನೋಡ್ಕೊಂಡು, ನಮ್ಮ ಲಭ್ಯತೆ ನೋಡ್ಕೊಂಡು ಮಾಡ್ದು. ಎಲ್ಲ ಹೊಸಬ್ರೆ. ಅಲಂಕಾರು, ಭಾರ್ಗವ ಅವರು ಎಡಿಟರು, ಅಲಂಕಾರ್ ಮ್ಯೂಸಿಕ್ಕು, ಕ್ಯಾಮ್ರಾಮನ್ನು ಶ್ರೀನಿವಾಸ. ಒಂದು 3-4 ತಿಂಗಳಿಂದ ಮಾಡ್ಕೊಂಬಂದು. ಬಿಫೋರ್ ಸೆನ್ಸಾರ್ 3-4 ದಿನ ಪ್ರೋಸೆಸ್ ನಡೀತಾ ಇತ್ತು. ನಾವು ಚಿಕ್ಕರು ಮತ್ತೆ ಈಗ ಸ್ಟುಡಿಯೋ ಇದೆ, ಒಂದು ಸಣ್ಣ ಸ್ಟುಡಿಯೋ ಮಾಡಿದ್ದೀವಿ. ಅದೇ ಇದು ಸಿನಿಮಾ ಸಂಬಂಧಪಟ್ಟಿದೆ. ಮನೆಯಲ್ಲೇ ಮಾಡಿ ಡಬ್ಬಿಂಗು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅಲ್ಲೇ ಆಗಿದೆ. ಸಿನಿಮಾ ಭಕ್ತಿ ಪತ್ರ ತುಂಬಾ ಮಾಡಿದ್ದಾರೆ, ಅದು 60-70 ವರ್ಷ ಮಾಡ್ಕೊಂಬರ್ತಾರೆ. ಇದು ಒಂದು ಸೋಷಿಯಲ್ ಅವೇರ್ನೆಸ್ ಇರಲಿ, ಸಣ್ಣ ಪ್ರಯತ್ನ ಮಾಡೋಣ ಅಂತ.
ಇಲ್ಲಿ ಕಂಟೈನರ್ ಅಂದರೆ ಫ್ರೆಂಚ್ ಭಾಷೆಯಲ್ಲಿ ಕೋರ್ಟ್ ಆಫ್ ದ ಗಾರ್ಡ್ ಅಂತ, ಅದಕ್ಕೂ ಈ ಕಂಟೈನರ್ಗೂ ಮಿಕ್ಸ್ ಆಗಲಿ ಅಂತ ಮಾಡ್ತಾರೆ ಕಂಟೈನರ್ ಹೆಸರು. ಪತ್ರಿಕಾ ಮಾಧ್ಯಮ ಹಾಗೂ ಟಿ ವಿ ಮಾಧ್ಯಮದವರಿಗೆ ಮನಸ್ಪೂರ್ವಕ ನಮಸ್ಕಾರ. ಸರ್, ಕಂಟೈನರ್ ಅಂತ ಅಂದಾಗ್ಲೇ ಇಷ್ಟು ಫ್ರೆಶ್ ಏರ್ ಇದೆ, ಒಳ್ಳೆ ಏರ್ ಇದೆ ಅಂದ್ರೂ ಒಂಥರ ಸಫೋಕೇಶನ್ ಅನ್ನೋ ಫೀಲ್ ಬರುತ್ತೆ ಸರ್ ಕಂಟೈನರ್ ಅನ್ನೋದು. ನಮ್ಮ ಡೈರೆಕ್ಟರ್ ಸರು ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ, ಯಾಕಂದರೆ ಅದು ಕಂಟೈನರ್ ಹೀಟ್ ಆದಮೇಲೆ ಅದು ನ್ಯಾಚುರಲ್ ಸಫೋಕೇಶನ್ ಫೀಲಿಂಗ್ ಬರಬೇಕು, ಒಂದು ಬೆವರು ಅದು ಏನಿದೆಯಲ್ಲ ಸರ್ ಎಲ್ಲ ನ್ಯಾಚುರಲ್ ಆಗಿರಬೇಕು, ಆ ಥರ ಎಲ್ಲ ನಮ್ದು ಬಂದು ಸರ್. ಹಾಂ, ತಗೊಂಡಿದ್ದೆ ಸರ್. ಹಾಂ ಸರ್, ಇದರಲ್ಲಿ ಒಂದು ರೇಡಿಯೋ ಆಕ್ಟಿವ್ ಅಂದ್ರೆ ಒಂದು ರೇಡಿಯೋ ಆಕ್ಟಿವ್ ಹಾಂ ಸರ್. ಹಾಂ, ನಾನೊಬ್ಬ ಕಾರ್ಮಿಕ ಸರ್. ಅದರಲ್ಲಿ ಒಂದು ಪಾರ್ಸೆಲ್, ಒಂದು ಪ್ಯಾಕೇಜ್ ಬೇರೆ ಕಂಟ್ರಿಗೆ ಅದನ್ನು ಡಿಸ್ಪೋಸ್ ಮಾಡೋಕ್ಕೆ ನನಗೆ ವಹಿಸಿರ್ತಾರೆ. ಅಂದರೆ ಕಾರ್ಮಿಕ ಆಗಿ ನಾನು ಅದನ್ನು ಪಾರ್ಸೆಲ್ ಅಲ್ಲಿ ತಲುಪಿಸ್ಬೇಕು. ಆಗೇನಾಗುತ್ತೆ ಅಂದರೆ ಮಿಸ್ ಆಗಿ ಯಾರೋ ಒಬ್ರು ನನ್ನ ನೋಡ್ದೇನೆ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ಸರ್ ಕಂಟೈನರ್ನ. ಹಾಂ, ಸೊ ಅದು ಎಷ್ಟೇ ಕಷ್ಟಪಟ್ಟು ಎಲ್ಲ ಫೋನ್ ನೆಟ್ವರ್ಕ್ ಇರುತ್ತೆ ಸರ್, ಸ್ವಲ್ಪ ಇರುತ್ತೆ ಸ್ವಲ್ಪ ಇರಲ್ಲ, ಅದು ಕಷ್ಟಪಟ್ಟು ಹಿಂಗೋ ಟ್ರೈ ಮಾಡ್ತಾರೆ, ಬಟ್ ಅದು ಆಗಲ್ಲ ಸರ್ ಕೊನೆವರೆಗೂ. ಸರ್, OTP ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್ ನಾನು 2019 ಮಾಡಿದ್ವಿ, ಲಾಕ್ಡೌನ್ ಆಯಿತು, ಅದಾದಮೇಲೆ ಇದು ಸರ್. ಸರ್, ಇದು ಒನ್ ಡೇ ಸರ್, ಒನ್ ಡೇ ನಡೆಯುತ್ತೆ, ಒನ್ ಡೇ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ಕಂಟೈನರ್ ಅಂದರೆ ನನ್ನ ಹೆಸರು ಮಂಜುನಾಥ್, ಕಲಾವಿದ. ಕಂಟೈನರ್ ಅಂದರೆ ಫಸ್ಟು ನನಗೆ ಮೈಂಡಲ್ಲಿ ಬಂದಿದ್ದು ಅಂದರೆ ಕಂಟೈನರ್ ಅಂದರೆ ಏನಾದರೂ ಒಂದು ಕಂಟೈನರ್ ಅಂದರೆ ಈ ಥರ ಇರುತ್ತೆ ಅಂತದ್ದು. ಬಟ್ ಸರ್ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನು ನರೇಟ್ ಮಾಡಿದಾಗ ನನಗನ್ನಿಸ್ತು ಒಂದು ಅದ್ಭುತವಾದ ಕತೆ, ಒಂದು ಹೊಸ ಕಾನ್ಸೆಪ್ಟ್ ಥರ ಅಂತ ನಾನು ಭಾವಿಸಿದೆ. ಫಸ್ಟ್ ಟೈಮ್ ನನಗಿಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು. ಸೊ ನಾನು ಅಂದ್ಕೊಳ್ತೀನಿ ಅದಕ್ಕೆ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಸೊ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಆಲ್ಸೋ ಕೋ ಆರ್ಟಿಸ್ಟ್ಗೆ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ನನ್ನ ಹೆಸರು ನರಸಿಂಹಸ್ವಾಮಿ ಅಂತ. ನಾನು ರಣರಾಕ್ಷಸ ಅಂತೇಳಿ ಒಂದು ಸಿನಿಮಾ ಮಾಡಿದ್ದೇನೆ, ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ ಕೂಡ. ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ. ಸೊ ಈ ಕಂಟೈನರ್ ಅನ್ನೋ ಕಥೆನ ಹೇಳಿದ್ರು, ಇದು ವಿಭಿನ್ನವಾಗಿತ್ತು. ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ. ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕಥೆ ಮೂರು ಬಂದಿದೆ. ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆಯಾಗಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್, ಇದರಲ್ಲಿ ಆ್ಯಕ್ಟ್ ಮಾಡಿಲ್ಲ, ರಣರಾಕ್ಷಸ ಅಂತ ನನ್ನ ಓನ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. Hi everyone, I am Ricky Baigani. I am one of the executive producer for this movie. So we three are friends and Narasimha Murthy came to me and approached for this movie I am planning. So I told it is a good subject, we can go ahead like that. So that's why we three people are involved in this movie and I wish you all the best to Narasimha Murthy and team. Thank you. ಡ್ರಾಮಾ ಆರ್ಟಿಸ್ಟು ಮತ್ತು ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡ್ತಾಯಿರ್ತೀನಿ, ಸೀರಿಯಲಲ್ಲೂ ಆ್ಯಕ್ಟಿಂಗ್ ಮಾಡ್ತೀನಿ. ನಮ್ಮ ಪ್ರೊಡ್ಯೂಸರ್ ನರಸಿಂಹಮೂರ್ತಿ ಅವರು ನಮಗೆ ತುಂಬ ಹತ್ರ ಸಂಬಂಧಿಕರು. ಹೀಗಾಗಿ ಕಂಟೈನರಲ್ಲಿ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಸಮಯ ಇತ್ತು. ಆದರೆ ನನಗೆ ರಾಧಿಕಾ ಸೀರಿಯಲಲ್ಲಿ ಬ್ಯುಸಿ ಆಗಿಬಿಟ್ಟಿದೆ, ಇವ್ರ ಜೊತೆ ಮಿಂಗಲ್ ಆಗೋಕ್ಕಾಗಲಿಲ್ಲ. ಆದ್ರೂ ಇವಾಗ ಕಂಡುಕೊಂಡು ಬಂದಿದ್ದೀನಿ. ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವಂತ ಇದ್ದೀನಿ. ಇದು ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜು BK ಅಂತ. ನಾನು ಇದರಲ್ಲಿ ಕಾರ್ಮಿಕನಾಗಿ ಒಂದು ರೋಲಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ. ಕಂಟೈನರ್ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ನನ್ನ ಹೆಸರು ಬಂದು ರಂಗನಾಥ್ ಅಂತ. ಕಂಟೈನರು ಸಿನಿಮಾ ಟೈಟ್ಲು ಚೆನ್ನಾಗಿದೆ,
ಕಂಟೈನರ್ ಅಂದರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ ಏನೇನೋ ಇದು ಮಾಡ್ತಾರೆ ಅಂತ. ಇದು ಒಂದು ಕಥೆ ವಿಭಿನ್ನವಾಗಿ ಬಂದಿದೆ. ಇದರಲ್ಲಿ ಒಂದು ಕಾರ್ಮಿಕರ ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಮಗೆ ಸಹಕರಿಸಿದ ಡೈರೆಕ್ಟ್ರುಗಳು ಅವರಿಗೆಲ್ಲ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ, ಸಿನಿಮಾಗೂ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ನಮಸ್ಕಾರ.